ಮದ್ವಿಗೆ ಒಂದ್ 20 ಲಕ್ಷ ರೂಪಾಯಿ ಖರ್ಚಾಯ್ತಂದ್ರ ಮದ್ವಿ ಒಂದ್ 60 ವರ್ಷ ನಡೀತಂದ್ರ 60 ವರ್ಷ ನಡೀತು 20 ಲಕ್ಷ ರೂಪಾಯಿ ಅಂದ್ರ ದಿವ್ಸಿಗೆ 14 ರೂಪಾಯಿ ಬಿದ್ದಂಗ ಆಯ್ತು ನೋಡ್ರಿ. ಗಂಗವ್ವ ಮದುವೆ ಒಂದಾಗತೈತಿ, ಓಹೋ ಮದುವೆ ಒಂದಾಗತೈತಿ. ಕಮಾನ್ ಗೈಸ್, ವೆಲ್ಕಮ್ ಬ್ಯಾಕ್. ಮೊದ್ಲ ಸ್ವಯಂವರ ಇರ್ತಿದ್ವು ಮದ್ವಿಗೆ. ತ್ರೇತಾಯುಗ ಒಳಗ ಧನುಷ್ ಬಾಣ ಮುರಿಯೋದು ಕಾಂಪಿಟೇಷನ್ ಇತ್ತು. ಅದ್ರೊಳಗ ಯಾರು ಗೆಲ್ತಾರೋ ಅವ್ರ ಮದ್ವೆ ಆಗ್ಬೇಕಿತ್ತು. ದ್ವಾಪರ ಯುಗದಾಗ ಮೀನಿನ ಕಣ್ಣಾಗ ಬಾಣ ಹೊಡಿಬೇಕಿತ್ತು. ಸೊ ಅದು ಒಂದ್ ದೊಡ್ಡ ಕಾಂಪಿಟೇಷನ್. ಕಲಿಯುಗದಾಗ ಅದ್ರಗಿಂತ ದೊಡ್ಡ ಕಾಂಪಿಟೇಷನ್. 20 ಎಕರೆ ಹೊಲ ಇರ್ಬೇಕು, ಗೌರ್ಮೆಂಟ್ ಜಾಬ್ ಇರ್ಬೇಕು, ಮನಿ ಇರ್ಬೇಕು, ಹುಡುಗ ಬೆಂಗಳೂರದಾಗ ಇರ್ಬೇಕು, ಪ್ರಾಪರ್ಟಿ ಇರ್ಬೇಕು, ಒಂದ್ 15-20 ತೊಲಿ ಬಂಗಾರ ಹಾಕ್ಬೇಕು. ಆಮೇಲೆ ಅತ್ತಿ ಮಾವ ಇಲ್ಲಂದ್ರು ನಡಿತೈತಿ. ಹುಡುಗ ಸೆಪರೇಟ್ ಮನಿ ಮಾಡ್ಕೊಂಡಿರ್ಬೇಕು. ಹುಡುಗ ಯಾವ ಚಟ ಇರ್ಬಾರ್ದು. ಮತ್ತ ಇನ್ನ ಬಾಳ ಅದಾವ ಹಂಗ. ಸೊ ಹುಡುಗ ಅಣ್ಣ ತಮ್ಮ ಯಾರು ಇರ್ಬಾರ್ದು. ಹುಡುಗ ಒಬ್ಬ ಸಿಂಗಲ್ ಇದ್ರ ಬಾಳ ಚಲೋ. ಸೊ ನಿಮಗ್ ಮತ್ತೆ ಯಾವ್ಯಾರ ಎಕ್ಸ್ಟ್ರಾ ಗೊತ್ತಿದ್ದು ಅಂದ್ರೆ ಹೇಳಿ. ಸೊ ಕಲಿಯುಗದಾಗ ಇಷ್ಟೆಲ್ಲ ಇದಾವ. ಅರೇಂಜ್ ಮ್ಯಾರೇಜ್ ಆಗಿ ಇನ್ಸ್ಟಾದಾಗ ಪೋಸ್ಟ್ ಹಾಕಿರ್ತಾರ ನೋಡ್ರಿ ಸ್ಟಾರ್ಟಿಂಗ್ದಾಗ. ಮದ್ವೆ ಒಂದ್ 2 ದಿನದಾಗ DSLR ಫಸ್ಟ್ ಕ್ಲಾಸ್ ಫೋಟೋ ಶೂಟ್ ಆಗಿರ್ತೈತಿ. ಆ ಫೋಟೋಗ್ರಾಫರ್ ಫೋನ್ ಹಚ್ಚಿ ಅಣ್ಣ 2 ಫೋಟೋ ಬಿಡಿ ಅಣ್ಣ, ಸ್ಟೇಟಸ್ ಇಡಕ್ಕೆ ಬೇಕು ಅರ್ಜೆಂಟು ಅಂತ ಹೇಳಿ ಒಂದ್ 5-6 ಫೋಟೋ ಬಿಡಿಸ್ಕೊಂಡು ಅದ್ರ ಒಂದ್ ಚಲೋ ಅಂತ ಸೆಲೆಕ್ಟ್ ಮಾಡಿ ಅದನ್ನೊಂದ್ ಸ್ವಲ್ಪ ಎಡಿಟ್ ಮಾಡಿ ಕಲರ್ದಾಗ ಎದ್ದು ತೆಗೆದು ಮ್ಯಾಗ ಒಂದು ರಿಂಗ್ ಅದ ಫೋಟೋ ಹಾಕಿ ಅಂಡ್ ಫೈನಲಿ ಶಿ ಸೇಡ್ ಯಸ್ ಅದು ಕ್ಯಾಪ್ಷನ್ ಹಾಕೋದು. ನಮಗ್ ಗೊತ್ತಿಲ್ಲನ ಫೈನಲಿ ಶಿ ಸೇಡ್ ಯಸ್. ಅರೇಂಜ್ ಮ್ಯಾರೇಜ್ ಆಯ್ತು ನಿಂದ, ಲವ್ ಮ್ಯಾರೇಜ್ ಅಲ್ಲ. ಲವ್ ಮ್ಯಾರೇಜ್ ಇತ್ತಂದ್ರ ಶಿ ಸೇಡ್ ಯಸ್, ಆಮೇಲೆ ನೀವ್ ಎಲ್ಲಾರನು ಒಪ್ಸ್ರಿ, ಅದು ಓಕೆ. ಅರೇಂಜ್ ಮ್ಯಾರೇಜ್ ಐತಿ, ಶಿ ಸೇಡ್ ಯಸ್ ಹೆಂಗಾಯ್ತು? ಫಸ್ಟ್ ಅವ್ ಏಜೆಂಟ್ ಯಾವ ನೋಡಿರ್ತ, ಅವ್ ನಿಮ್ ಮನ್ಯಾಗ ಇರ್ತ, ಅವ್ರ ಮನ್ಯಾಗ ತೋರ್ಸಿರ್ತ, ನಿಮಗ್ ಲೈಕ್ ಆಗಿರ್ತೈತಿ. ಆಮೇಲೆ ಅವ್ರ ಜೊತೆ ಮಾತಾಡ್ತಾರೋ. ಇಬ್ರು ಮಂದಿ ಪೇರೆಂಟ್ಸ್ ಎಸ್ ಅನ್ಬೇಕು ಫಸ್ಟ್. ಆಮೇಲೆ ಇಬ್ರು ಪೇರೆಂಟ್ಸ್ ಆಗಾನ ಕುಂಡ್ಲಿ ಮ್ಯಾಚ್ ಮಾಡ್ಬೇಕು, ಅವ್ರ ಎಸ್ ಅನ್ಬೇಕು. ಅಲ್ಲೆಲ್ಲಾ ಕರೆಕ್ಟ್ ಮ್ಯಾಚ್ ಆದ್ಮ್ಯಾಗ ಅವ್ರು ಬಂದ್ ನಿಮ್ ಮನಿಗ್ ಒಂದ್ 5-6 ಸತಿ ಬಂದ್ ಹೋಗ್ತಾರ ಇವ್ರನ್ನ ಕರ್ಕೊಂಡು. ನೀವ್ ಒಂದ್ 20 ಸಲ ಹೋಗ್ಬೇಕು. ನಿನ್ ಬಗ್ಗೆ ಬ್ಯಾಕ್ ಗ್ರೌಂಡ್ ವೆರಿಫಿಕೇಶನ್ ಒಂದ್ 20 ಸಲ ಆಕೇತಿ. ಎಲ್ ಜಾಬ್ ಮಾಡ್ತಿ ಅಲ್ಲೆಲ್ಲ ಯಾರನ್ನೋ ಬಿಟ್ಟು ಹುಡುಕ್ಸಿರ್ತಾರೋ. ಇದೆಲ್ಲ ಆಗಿ ಆ ಹುಡುಗಿ ತೋರಿಸ್ತಾರ ನಿನ್ ಫೋಟೋ. ಅವಾಗ ನಿನ್ ಒಂದ್ 2 ಸತಿ ಒಂದ್ 7-8 ಸಲ ಬ್ಯಾಡ್ ಅಂತೇಳಿ ಆಕಿ ರೂಮ್ ಲಾಕ್ ಮಾಡ್ಕೊಂಡ್ ಒಂದ್ 7-8 ಸತಿ ಹತ್ತಿರ್ತಾಳ, ಅದು ಬೇರೆ. ಆಮೇಲೆ ಆಕಿನ ಎಲ್ಲ ಹಂಗ್ ಹಿಂಗ್ ಮಾಡಿ ಅವ್ರ ಅಪ್ಪ ಅದು ಇಲ್ಲ ಹುಡುಗಕ್ಕೆ ಚಲೋ ಜಾಬ್ ಐತಿ ಹಂಗ್ ಹಿಂಗ್ ಹೇಳಿ ಆಕಿನ ಕನ್ವಿನ್ಸ್ ಮಾಡಿ ಹಂಗ್ ಹಿಂಗ್ ಆಕಿಗೆ ಒಂದ್ ಸ್ವಲ್ಪ ಇಮೋಷನಲ್ ಬ್ಲಾಕ್ ಮೇಲ್ ಮಾಡಿ ಆಕಿನ ಕನ್ವಿನ್ಸ್ ಮಾಡಿ ಆಮೇಲೆ ಹಂಗೋ ಹೆಂಗೋ ಆಕಿ ಇಂಟ್ರೆಸ್ಟ್ ಐತೋ ಇಲ್ಲೋ ಕೇಳೋರ್ದ ಹಂಗ ಹ್ಞೂ ಅನ್ಸಿ ಆಕಿ ಹೆಂಗೋ ರೆಡಿ ಆಗಿರ್ತಾಳ ಆಕಿನ. ಆಮೇಲೆ ಮದಿಗ್ ಹ್ಞೂ ಅಂದಿರ್ತಾಳು. ಆಮೇಲೆ ಫೈನಲಿ ನೀ ಸ್ಟೇಟಸ್ ಹಾಕತಿ ಅಂಡ್ ಫೈನಲಿ ಶಿ ಸೇಡ್ ಯಸ್. ಇನ್ನ ನಡೆ ನಿನ್ಗಿದು ಬೇಕಿತ ಮಗನೇ, ವಾಪಸ್ಸು ಒಂಟೋಗು ಶಿವನೇ. ಇಷ್ಟ ಹೇಳಕ್ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.